ಪ್ರಿಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು PCPSI ಮತ್ತು CETಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂಥೇಳಿ ಈ SSLC ಪಾಠದ ಮೇಲೆ ಬರುವಂಥ ಒಂದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂಥೇಳಿ ಈ ಪಾಠದ ಮೇಲೆ ಬರುವಂಥ ಕೆಲವು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. PCPSI ಮತ್ತು CETಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳಾಗಿದ್ದು, ಈ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂಥೇಳಿ ಈ ಪಾಠದ ಮೇಲೆ ಬರುವಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಈಗಾಗಲೇ ಕೇಳಿರುವಂಥ ಪ್ರಶ್ನೆಗಳು ಇದ್ದಾವೆ ಮತ್ತು ಮುಂದೆ ಕೇಳುವಂಥ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರ ಭ್ರಷ್ಟಾಚಾರ ತಡೆಯಲು ಜಾರಿಗೆ ತಂದ ಕಾಯ್ದೆ ಯಾವುದು ಅಂಥೇಳಿ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರ ಭ್ರಷ್ಟಾಚಾರ ತಡೆಯಲು ಜಾರಿಗೆ ತಂದ ಕಾಯ್ದೆ ಯಾವುದು ಅಂಥೇಳಿ. ಆಪ್ಷನ್ ನೋಡ್ರಿ: ರೆಗ್ಯುಲೇಟಿಂಗ್ ಕಾಯ್ದೆ, ಫಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ ಅಂಥೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಈಗಾಗಲೇ ಕೇಳಿರುವಂಥ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರ ಭ್ರಷ್ಟಾಚಾರ ತಡೆಯಲು ಜಾರಿಗೆ ತಂದ ಕಾಯ್ದೆ ಯಾವುದು ಅಂಥೇಳಿ. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರ ಭ್ರಷ್ಟಾಚಾರ ತಡೆಯಲು ಜಾರಿಗೆ ತಂದ ಕಾಯ್ದೆ ಯಾವುದು ಅಂತಂದ್ರೆ ಅದು ರೆಗ್ಯುಲೇಟಿಂಗ್ ಕಾಯ್ದೆ. ಯಾವುದು? 1773ರಲ್ಲಿ ಜಾರಿಗೆ ಬಂದಂತಹ ರೆಗ್ಯುಲೇಟಿಂಗ್ ಕಾಯ್ದೆ ಎಂಬುದು ಸರಿಯಾದ ಉತ್ತರ. ಯಾವುದು? ರೆಗ್ಯುಲೇಟಿಂಗ್ ಕಾಯ್ದೆ ಅಂಥೇಳಿ. ಇಲ್ಲಿ ನೋಡ್ರಿ, ನಾಗರಿಕ ಸೇವೆಗಳು ನಾವು ಅಧ್ಯಯನ ಮಾಡ್ತಾ ಹೋಗೋದಾದ್ರೆ ಲಾರ್ಡ್ ಕಾರ್ನ್ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದ ಅಂಥೇಳಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಲಾರ್ಡ್ ಕಾರ್ನ್ವಾಲಿಸ್ನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಳ್ಳುವ ಪದ್ಧತಿಯನ್ನು ಮೊದಲಿನಿಂದಲೂ ಪಾಲಿಸ್ಕೊಂಡು ಬಂದಿತ್ತು ಅಂಥೇಳಿ. ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಳ್ಳುವ ಪದ್ಧತಿಯನ್ನು ಮೊದಲಿನಿಂದಲೂ ಪಾಲಿಸ್ಕೊಂಡು ಬರ್ತಾ ಇತ್ತು. ಕಂಪನಿಯು ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿತು ಅಂತೇಳಿ. ಈ ಕಂಪನಿ ಏನು ಮಾಡ್ತದಂದ್ರೆ ನೌಕರರಿಗೆ ಖಾಸಗಿ ವ್ಯಾಪಾರ ಮಾಡಿಕೊಳ್ಳಲು ಅನುಮತಿಯನ್ನು ನೀಡ್ತೈತಿ. ಈ ಅವಕಾಶವನ್ನು ಬಳಸಿಕೊಂಡ ನೌಕರರು ಅನೈತಿಕ ಮಾರ್ಗಗಳಲ್ಲಿ ಹಣ ಸಂಪಾದಿಸಿ ಕಡು ಭ್ರಷ್ಟರಾದರು ಅಂಥೇಳಿ. ಇಲ್ಲಿ ಕಂಪನಿ ಏನು ಮಾಡ್ತಂದ್ರೆ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳಲು ಅನುಮತಿ ನೀಡ್ತೈತಿ. ಈ ಅವಕಾಶವನ್ನು ಬಳಸಿಕೊಂಡ ನೌಕರರು ಅನೈತಿಕ ಮಾರ್ಗಗಳಲ್ಲಿ ಹಣವನ್ನು ಸಂಪಾದಿಸಿ ಭ್ರಷ್ಟರಾದರು ಅಂಥೇಳಿ. ಇದನ್ನು ತಡೆಯುವ ಸಲುವಾಗಿ 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರವು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೊಳಿಸಿತ್ತು ಅಂಥೇಳಿ. ಯಾವ ಕಾಯ್ದೆ? 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಎಂಬುದು ಭಾರತದಲ್ಲಿ ಜಾರಿಗೆ ಬರ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ: ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಹೇಳಿದವರು. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಹೇಳಿದವರು ಯಾರು ಅಂತೇಳಿ. ಆಪ್ಷನ್ ನೋಡ್ರಿ: ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಡಾಲ್ ಹೌಸಿ ಅಂತೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಹೇಳಿದವರು. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಏನಂತಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಎಂಬುದು ಸರಿಯಾದ ಉತ್ತರ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಹೇಳಿದವರು ಯಾರಂತಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಎಂಬುದು ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ, ಕಾರ್ನ್ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದನು ಅಂಥೇಳಿ. ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನಂದ್ರೆ ಹಿಂದೂಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದ ಅಂಥೇಳಿ. ಇನ್ನು ನೆಕ್ಸ್ಟ್ ನೋಡ್ರಿ, ಕಲ್ಕತ್ತಾ ಪೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆಯಾದ ವರ್ಷ ಯಾವುದು ಅಂತೇಳಿ. ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜು ಸ್ಥಾಪನೆಯಾದ ವರ್ಷ. ಆಪ್ಷನ್ ನೋಡ್ರಿ: 1820, 1830, 1800, 1780ರಲ್ಲಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ರೀ?
ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜು ಸ್ಥಾಪನೆಯಾದ ವರ್ಷ. ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆಯಾದ ವರ್ಷ ಯಾವುದಂತಂದ್ರೆ 1800ರಲ್ಲಿ ಏನಂತಂದ್ರೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಲಾಗ್ತದೆ. ಇಲ್ಲಿ ನೋಡ್ರಿ, 1800ರಲ್ಲಿ ನಾಗರಿಕ ಸೇವೆ ನಾಗರಿಕ ಸೇವೆಗೆ ಸೇರಬಯಸುವವರಿಗೆ ಶಿಕ್ಷಣವನ್ನು ನೀಡಲು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಲಾಗ್ತದೆ. 1800ರಲ್ಲಿ ಏನು ಮಾಡ್ತಾರಂದ್ರೆ ನಾಗರಿಕ ಸೇವೆಗೆ ಸೇರಬಯಸುವವರಿಗೆ ಶಿಕ್ಷಣವನ್ನು ನೀಡಲು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಲಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಬೆಂಬಲ ನೀಡಲಿಲ್ಲ ಅಂತೇಳಿ. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಬೆಂಬಲವನ್ನು ನೀಡುವುದಿಲ್ಲ. ಇದರ ಪರಿಣಾಮವೇಂತಂದರೆ 1853ರವರೆಗೆ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ನಿರ್ದೇಶಕರೇ ಮಾಡಿದರು ಅಂಥೇಳಿ. 1853ರವರೆಗೆ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಯಾರು ಮಾಡ್ತಾರಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡಿದರು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ರಾಬರ್ಟ್ ಕ್ಲೈವ್ನು ದ್ವಿಸರ್ಕಾರ ಪದ್ಧತಿಯನ್ನು ಈ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿದನು ಅಂತೇಳಿ. ಯಾವ ಪ್ರಾಂತ್ಯದಲ್ಲಿ ನೋಡ್ರಿ, ರಾಬರ್ಟ್ ಕ್ಲೈವ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಈಗಾಗಲೇ ಕೇಳಿರುವಂಥದ್ದು. ರಾಬರ್ಟ್ ಕ್ಲೈವ್ನು ದ್ವಿಸರ್ಕಾರ ಪದ್ಧತಿಯನ್ನು ಈ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿದನು ಅಂತೇಳಿ. ಆಪ್ಷನ್ ನೋಡ್ರಿ, ಬಿಹಾರ್, ಒರಿಸ್ಸಾ, ಅರ್ಕಾಟ್, ಬಂಗಾಳ ಅಂತೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ, ರಾಬರ್ಟ್ ಕ್ಲೈವ್ನು ದ್ವಿಸರ್ಕಾರ ಪದ್ಧತಿಯನ್ನು ಈ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿದ ಅಂತೇಳಿ. ಯಾವ ಪ್ರಾಂತ್ಯದಲ್ಲಿ ಜಾರಿಗೊಳಿಸ್ತಾನ್ರಿ? ರಾಬರ್ಟ್ ಕ್ಲೈವ್ನು ದ್ವಿಸರ್ಕಾರ ಪದ್ಧತಿಯನ್ನು ಯಾವ ಪ್ರಾಂತ್ಯದಲ್ಲಿ ಅಂತಂದ್ರೆ ಬಂಗಾಳ ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾನೆ. ಯಾವುದು? ಬಂಗಾಳ ಪ್ರಾಂತ್ಯ ಎಂಬುದು ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ, ಬಂಗಾಳ ಪ್ರಾಂತ್ಯದಲ್ಲಿ ದ್ವಿ ಆಡಳಿತ ಜಾರಿಗೆ ಬಂದಿತು. ಇದನ್ನ ದ್ವಿಸರ್ಕಾರ ಅಂತಲೂ ಕರೆಯುತ್ತಾರೆ. ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಂದ್ರೆ ದ್ವಿಸರ್ಕಾರ ಪದ್ಧತಿಯನ್ನು ಬಂಗಾಳದಲ್ಲಿ ಜಾರಿಗೆ ತಂದ ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಬಂಗಾಳದಲ್ಲಿ ದ್ವಿ ಆಡಳಿತ ಜಾರಿಗೆ ಬಂದಿತ್ತು, ಇದನ್ನು ದ್ವಿಸರ್ಕಾರ ಅಂತಲೂ ಕರೆಯಲಾಗ್ತದೆ. ನೆಕ್ಸ್ಟ್ ನೋಡ್ರಿ, ದಿವಾನ್ ಅದಾಲತ್ ಮತ್ತು ಫೌಜದಾರಿ ಅದಾಲತ್ಗಳೆಂಬ ನ್ಯಾಯಾಲಯ ವ್ಯವಸ್ಥೆಯನ್ನು ಜಾರಿಗೊಳಿಸಿದವರು ಯಾರು ಅಂಥೇಳಿ. ದಿವಾನ್ ಅದಾಲತ್ ಮತ್ತು ಫೌಜದಾರಿ ಅದಾಲತ್ಗಳೆಂಬ ನ್ಯಾಯಾಲಯ ವ್ಯವಸ್ಥೆಯನ್ನು ಜಾರಿಗೊಳಿಸಿದವರು ಯಾರು? ಆಪ್ಷನ್ ನೋಡ್ರಿ, ವಾರನ್ ಹೇಸ್ಟಿಂಗ್, ವೆಲ್ಲೆಸ್ಲಿ, ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ, ದಿವಾನಿ ಅದಾಲತ್ ಮತ್ತು ಫೌಜದಾರಿ ಅದಾಲತ್ಗಳನ್ನು ಯಾರು ಸ್ಥಾಪನೆ ಮಾಡ್ತಾರೆ, ಯಾರು ಜಾರಿಗೊಳಿಸಿದರು ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಏನಾಗ್ತದಂದ್ರೆ ವಾರನ್ ಹೇಸ್ಟಿಂಗ್ಸ್ ಎಂಬುದು ಸರಿಯಾದ ಉತ್ತರ. ದಿವಾನಿ ಅದಾಲತ್ ಮತ್ತು ಫೌಜದಾರಿ ಅದಾಲತ್ಗಳೆಂಬ 2 ನ್ಯಾಯಾಲಯ ವ್ಯವಸ್ಥೆಯನ್ನು ಜಾರಿಗೊಳಿಸಿದವನು ವಾರನ್ ಹೇಸ್ಟಿಂಗ್ ಎಂಬುದು ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ, 1772ರಲ್ಲಿ ಗವರ್ನರ್ ಆಗಿ ಬಂದಂತಹ ವಾರನ್ ಹೇಸ್ಟಿಂಗ್ಸ್ನು ಜಾರಿಗೆ ತಂದ ಹೊಸ ಯೋಜನೆಯ ಪ್ರಕಾರ ಪ್ರತಿ ಜಿಲ್ಲೆಯು 2 ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕಿತ್ತು. ಅವುಗಳೆಂದರೆ ದಿವಾನ್ ಅದಾಲತ್ ಮತ್ತು ದಿವಾನ್ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳು ಮತ್ತು ಫೌಜದಾರಿ ಅದಾಲತ್ ಎಂಬ ಅಪರಾಧಿ ನ್ಯಾಯಾಲಯಗಳನ್ನು ಹೊಂದಿರಬೇಕಿತ್ತು ಅಂಥೇಳಿ. ದಿವಾನಿ ಅದಾಲತ್ ಎಂಬುದು ಇದೊಂದು ನಾಗರಿಕ ನ್ಯಾಯಾಲಯ, ಫೌಜದಾರಿ ಅದಾಲತ್ ಎಂಬುದು ಒಂದು ಅಪರಾಧಿ ನ್ಯಾಯಾಲಯ ಅಂತೇಳಿ 2 ನ್ಯಾಯಾಲಯಗಳನ್ನು ಹೊಂದಿರಬೇಕಿತ್ತು ಅಂತೇಳಿ ಇಲ್ಲಿ ವಾರನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ ಅಂದರೆ 1772ರಲ್ಲಿ ಗವರ್ನರ್ ಆಗಿ ಬಂದಂಥ ಸಂದರ್ಭದಲ್ಲಿ 2 ನ್ಯಾಯಾಲಯಗಳನ್ನು ಜಾರಿಗೆ ತಂದ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಅಧೀನದಲ್ಲಿವೆ. ಅಪರಾಧ ನ್ಯಾಯಾಲಯಗಳು ಯಾರ ಕೈಯಲ್ಲಿ ಅಂದರೆ ಕಾಜಿಗಳ ಅಧೀನದಲ್ಲಿತ್ತು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಭಾರತದಲ್ಲಿ ಮೊದಲ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ. ಪ್ರಶ್ನೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಈಗಾಗಲೇ ಕೇಳಿರುವಂಥದ್ದು. ಭಾರತದಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಅಂತೇಳಿ. ಭಾರತದಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ. ಆಪ್ಷನ್ ನೋಡ್ರಿ, 1861, 1793, 1781, 1761. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ, ಭಾರತದಲ್ಲಿ ಮೊದಲ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಏನಾಗ್ತದೆ ಅಂದ್ರೆ 1861. ಯಾವುದು? 1861ರಲ್ಲಿ ಭಾರತದಲ್ಲಿ ಮೊದಲ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರಲಾಗ್ತದೆ. ಇಲ್ಲಿ ನೋಡ್ರಿ, 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಗ್ತದೆ. 1861ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ,
1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಗ್ತದೆ. 1781ರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವ ಪದ್ಧತಿಯನ್ನು ಜಾರಿಗೆ ತರಲಾಗ್ತದೆ. ಇದೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. 1781ರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವ ಪದ್ಧತಿಯನ್ನು ಜಾರಿಗೊಂಡಿತು. ಇನ್ನು 1902ರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆಯು ವಿದ್ಯಾರ್ಹತೆಯನ್ನು ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶವನ್ನು ಕಲ್ಪಿಸಿತು ಅಂಥೇಳಿ. ಇದೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. 1902ರ ಪೊಲೀಸ್ ಕಮಿಷನ್ ಕಾಯ್ದೆಯು ವಿದ್ಯಾರ್ಹತೆಯನ್ನು ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶವನ್ನು ಕಲ್ಪಿಸಿತು ಅಂತೇಳಿ ಅದನ್ನು ಮಾಡ್ತೀವಿ. ಇಲ್ಲಿ 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಗ್ತದೆ. ಇನ್ನು ಕೋತ್ವಾಲರ ಅಧೀನದಲ್ಲಿದ್ದ ಠಾಣೆಗಳು ಹೊಂದಿದ ಅಧಿಕಾರ ವ್ಯಾಪ್ತಿ ಯಾವುದು ಅಂಥೇಳಿ. ಕೋತ್ವಾಲರ ಅಧೀನದಲ್ಲಿದ್ದ ಠಾಣೆಗಳು ಹೊಂದಿದ ಅಧಿಕಾರ ವ್ಯಾಪ್ತಿ ಅಂತೇಳಿ ಈಗಾಗಲೇ ಕೇಳಿರುವಂಥ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಆಪ್ಷನ್ ನೋಡ್ರಿ, ತಾಲೂಕು, ಹಳ್ಳಿ, ಜಿಲ್ಲೆ, ಪ್ರಾಂತ ಅಂತೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಕೋತ್ವಾಲರ ಅಧೀನದಲ್ಲಿದ್ದ ಠಾಣೆಗಳು ಹೊಂದಿದ ಅಧಿಕಾರ ವ್ಯಾಪ್ತಿ ಯಾವುದಂತಂದ್ರೆ ಅದು ಜಿಲ್ಲೆಗಳು ಎಂಬುದು ಸರಿಯಾದ ಉತ್ತರ. ಯಾವುದು? ಜಿಲ್ಲೆಗಳು ಅಂತೇಳಿ. ಇಲ್ಲಿ ನೋಡ್ರಿ, ಲಾರ್ಡ್ ಕಾರ್ನ್ವಾಲಿಸ್ನು ಪ್ರಥಮ ವ್ಯವಸ್ಥಿತವಾದಂಥ ಒಂದು ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದನು. ಇವನು ಸೂಪ್ರಿಡೆಂಟೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದ ಅಂತೇಳಿ. ಸೂಪ್ರಿಡೆಂಟೆಂಟ್ ಆಫ್ ಪೊಲೀಸ್ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿದವರು ಯಾರತ್ತಂದ್ರೆ ಅದು ಲಾರ್ಡ್ ಕಾರ್ನ್ವಾಲಿಸ್ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. 1793ರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ 1793ರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ ಪ್ರತಿ ಠಾಣೆಯನ್ನು ಕೋತ್ವಾಲರ ಅಧೀನದಲ್ಲಿತ್ತು ಅಂತೇಳಿ. ಪ್ರತಿ ಠಾಣೆಯನ್ನು ಕೋತ್ವಾಲರ ಅಧೀನದಲ್ಲೂ, ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿ, ಹಳ್ಳಿಗಳು ಏನಂತಂದ್ರೆ ಚೌಕಿದಾರರ ಅಧೀನದಲ್ಲಿ ಇರುವಂತೆ ಮಾಡಿದನು ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇನ್ನು ಇಂಗ್ಲೀಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದ ಗವರ್ನರ್ ಜನರಲ್ ಯಾರು ಅಂತೇಳಿ. ಇಂಗ್ಲೀಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದ ಗವರ್ನರ್ ಜನರಲ್ ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಈಗಾಗಲೇ ಕೇಳಿರುವಂಥದ್ದು PCPSIನಲ್ಲಿ. ಆಪ್ಷನ್ ನೋಡ್ರಿ, ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ಕಾರ್ನ್ವಾಲಿಸ್, ವಾರನ್ ಹೇಸ್ಟಿಂಗ್ಸ್ ಅಂತೇಳಿ. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಇಂಗ್ಲೀಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದ ಗವರ್ನರ್ ಜನರಲ್ ಯಾರು ಅಂತೇಳಿ. ಇಲ್ಲಿ ಇಂಗ್ಲೀಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷವಾದಂಥ ಪ್ರೋತ್ಸಾಹ ನೀಡಿದವರು ಯಾರಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಎಂಬುದು ಸರಿಯಾದ ಉತ್ತರ. ಯಾವುದು? ಲಾರ್ಡ್ ವಿಲಿಯಂ ಬೆಂಟಿಂಗ್ ಎಂಬುದು ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ, 1828ರಲ್ಲಿ ವಿಲಿಯಂ ಬೆಂಟಿಂಗ್ನು ಗವರ್ನರ್ ಜನರಲ್ ಆಗಿ ನೇಮಕಗೊಂಡ ನಂತರ ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ಮತ್ತಷ್ಟು ಏನಂತಂದ್ರೆ ವಿಶೇಷವಾದ ಪ್ರೋತ್ಸಾಹವನ್ನು ದೊರೆಯಿತು ಅಂತೇಳಿ ಅದನ್ನು ಮಾಡ್ತೀವಿ. 1828ರಲ್ಲಿ ವಿಲಿಯಂ ಬೆಂಟಿಂಗ್ ಗವರ್ನರ್ ಜನರಲ್ ಆಗಿ ಬಂದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ಮತ್ತಷ್ಟು ಪ್ರೋತ್ಸಾಹನ ನೀಡಿದ ಅಂಥೇಳಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಂತೇಳಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಂತೇಳಿ. ಆಪ್ಷನ್ ನೋಡ್ರಿ, ವಾರನ್ ಹೇಸ್ಟಿಂಗ್ಸ್, ಜೊನಾಥನ್ ಡಂಕನ್, ಚಾರ್ಲ್ಸ್ ಗ್ರಾಂಟ್, ವಿಲಿಯಂ ಬೆಂಟಿಂಗ್ ಅಂತೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದವರು ಯಾರತ್ತಂದ್ರೆ ಜೊನಾಥನ್ ಡಂಕನ್ ಎಂಬುದು ಸರಿಯಾದ ಉತ್ತರ. ಜೊನಾಥನ್ ಡಂಕನ್ ಎಂಬುದು ಸರಿಯಾದ ಉತ್ತರ. 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ನೋಡ್ರಿ, ಜೊನಾಥನ್ ಡಂಕನ್ ಎಂಬ ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿಯು 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸಿದ ಅಂತೇಳಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಜೊನಾಥನ್ ಡಂಕನ್, ಈಗಾಗಲೇ ಕೇಳಿರುವಂಥ ಪ್ರಶ್ನೆ. ಜೊನಾಥನ್ ಡಂಕನ್ ಎಂಬ ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿಯು 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಆಧುನಿಕ ಶಿಕ್ಷಣದ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು? ಆಧುನಿಕ ಭಾರತದ ಶಿಕ್ಷಣದ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು ಅಂತೇಳಿ CETಯಲ್ಲಿ TETಯಲ್ಲಿ ಕೇಳಿರುವಂಥ ಪ್ರಶ್ನೆ ಮತ್ತು PCPSIಯಲ್ಲಿ ಕೇಳಿರುವಂಥ ಪ್ರಶ್ನೆ. ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು ಅಂತೇಳಿ. ಆಪ್ಷನ್ ನೋಡ್ರಿ, ಚಾರ್ಲ್ಸ್ ವುಡ್ ವರದಿ, ವಿಲಿಯಂ ಬೆಂಟಿಂಗ್ ವರದಿ,
ಚಾರ್ಲ್ಸ್ ಗ್ರಾಂಟ್ ವರದಿ, ಮೆಕಾಲೆ ವರದಿ ಅಂತೇಳಿ. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಆಧುನಿಕ ಭಾರತ ಶಿಕ್ಷಣದ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದಂತಂದ್ರೆ ಅದು ಮೆಕಾಲೆ ವರದಿ ಎಂಬುದು ಸರಿಯಾದ ಉತ್ತರ. ಯಾವುದು? ಮೆಕಾಲೆ ವರದಿ ಎಂಬುದು ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ, 1828ರಲ್ಲಿ ವಿಲಿಯಂ ಬೆಂಟಿಕ್ನು ಗವರ್ನರ್ ಜನರಲ್ ಆಗಿ ನೇಮಕಗೊಂಡ ನಂತರ ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ಮತ್ತಷ್ಟು ವಿಶೇಷ ಪ್ರೋತ್ಸಾಹವನ್ನು ದೊರೆಯಿತು. ಗವರ್ನರ್ ಜನರಲ್ ಆಗಿ ಕಾರ್ಯಾಂಗದ ಸಭೆಗೆ ಮೆಕಾಲೆಯನ್ನು ಕಾನೂನು ಸದಸ್ಯನಾಗಿ ಬೆಂಟಿಂಗ್ ಏನು ಮಾಡ್ತಾನಂದ್ರೆ ನೇಮಕ ಮಾಡ್ತಾನೆ. ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೇಮಕವಾದ ಸಮಿತಿಗೂ ಅಧ್ಯಕ್ಷನಾಗಿ ನೇಮಕ ಮಾಡಲಾಯಿತು. 1835ರಲ್ಲಿ ಇಂಗ್ಲಿಷ್ ಶಿಕ್ಷಣ ಸಂಬಂಧಿಸಿದಂತೆ ಮೆಕಾಲೆಯು ಕೊಟ್ಟ ವರದಿಯೇ ಆಧುನಿಕ ಭಾರತ ಶಿಕ್ಷಣದ ವ್ಯವಸ್ಥೆಗೆ ತಳಹದಿಯಾಯಿತು ಅಂತೇಳಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 1835ರಲ್ಲಿ ಇಂಗ್ಲಿಷ್ ಶಿಕ್ಷಣ ಸಂಬಂಧಿಸಿದಂತೆ ಮೆಕಾಲೆಯು ಕೊಟ್ಟ ವರದಿ ಏನಂತಂದ್ರೆ ಆಧುನಿಕ ಭಾರತ ಶಿಕ್ಷಣದ ವ್ಯವಸ್ಥೆಗೆ ತಳಹದಿಯಾಯಿತು ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸರ್ ಚಾರ್ಲ್ಸ್ ವುಡ್ ಆಯೋಗವು ತನ್ನ ಶಿಫಾರಸು ನೀಡಿದ ವರ್ಷ ಯಾವುದು ಅಂತೇಳಿ. ಸರ್ ಚಾರ್ಲ್ಸ್ ವುಡ್ ಆಯೋಗವು ತನ್ನ ಶಿಫಾರಸು ನೀಡಿದ ವರ್ಷ. ಆಪ್ಷನ್ ನೋಡ್ರಿ, 1834, 1844, 1854, 1864. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಸರ್ ಚಾರ್ಲ್ಸ್ ವುಡ್ ಆಯೋಗವು ತನ್ನ ಶಿಫಾರಸು ನೀಡಿದ ವರ್ಷ ಯಾವುದಂತಂದ್ರೆ ಇಲ್ಲಿ ಸರಿಯಾದ ಉತ್ತರ 1854ರಲ್ಲಿ ಎಂಬುದು ಸರಿಯಾದ ಉತ್ತರ. ಸರ್ ಚಾರ್ಲ್ಸ್ ವುಡ್ ಆಯೋಗವು ತನ್ನ ಶಿಫಾರಸು ನೀಡಿದ ವರ್ಷ 1854. ಇಲ್ಲಿ ನೋಡ್ರಿ, ನಂತರದ ಪ್ರಮುಖ ಬೆಳವಣಿಗೆ ಅಂದರೆ ಸರ್ ಚಾರ್ಲ್ಸ್ ವುಡ್ 1854ರ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಅಂದಿನ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ಡಾಲ್ ಹೌಸಿಯು ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸುಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು 1857ರಲ್ಲಿ ಸ್ಥಾಪಿಸಿದನು. ಇಲ್ಲಿಂದ ನಂತರದ ಶಿಕ್ಷಣವು ಸಾರ್ವತ್ರಿಕಗೊಳ್ಳತೊಡಗಿತು ಅಂತ ಹೇಳಿ ಇದನ್ನು ಮಾಡ್ತೀವಿ. ಇಲ್ಲಿ ಸರ್ ಚಾರ್ಲ್ಸ್ ವುಡ್ ವರದಿ 1854ರಲ್ಲಿ ಇದು ಏನಂತಂದ್ರೆ ಜಾರಿಗೆ ಬರ್ತೈತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಯಾರು? ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವನು. ಆಪ್ಷನ್ ನೋಡ್ರಿ, ಲಾರ್ಡ್ ವೆಲ್ಲೆಸ್ಲಿ, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ. ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ. ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಯಾರು? 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ ವಾಲಿಸ್ ಎಂಬುದು ಸರಿಯಾದ ಉತ್ತರ. ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ. ನಾಗರಿಕ ಸೇವೆಗಳು, ಲಾರ್ಡ್ ಕಾರ್ನ್ ವಾಲಿಸನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದ ಅಂತೇಳಿ. ಇಲ್ಲೇನು ಮಾಡ್ತಾನಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದವನು. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದವನು ಯಾರು ಅಂತೇಳಿ. ಆಪ್ಷನ್ ನೋಡ್ರಿ, ಲಾರ್ಡ್ ಕಾರ್ನ್ ವಾಲಿಸ್, ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ವೆಲ್ಲೆಸ್ಲಿ ಅಂತೇಳಿ. 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದವರು ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ. ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಲಾರ್ಡ್ ಕಾರ್ನ್ ವಾಲಿಸ್ ಏನಂತಂದ್ರೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದ ಅಂತೇಳಿ. ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ಈಗಾಗಲೇ ಕೇಳಿರುವಂಥ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ನೋಡ್ರಿ, ಕಾರ್ನ್ ವಾಲಿಸ್ನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದ ಅಂತೇಳಿ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದ ಅಂತೇಳಿ. ವಾರನ್ ಹೇಸ್ಟಿಂಗ್ಸ್ ಅಸ್ತಿತ್ವಕ್ಕೆ ತಂದ ಅಪರಾಧ ನ್ಯಾಯಾಲಯ ಯಾವುದು ಅಂತೇಳಿ. ವಾರನ್ ಹೇಸ್ಟಿಂಗ್ಸ್ ಅಸ್ತಿತ್ವಕ್ಕೆ ತಂದಂಥ ಅಪರಾಧ ನ್ಯಾಯಾಲಯ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, PCPSI ಮತ್ತು CETಯಲ್ಲಿ ಕೇಳಿರುವಂಥ ಪ್ರಶ್ನೆ. ವಾರನ್ ಹೇಸ್ಟಿಂಗ್ಸ್ ಅಸ್ತಿತ್ವಕ್ಕೆ ತಂದ ಅಪರಾಧ ನ್ಯಾಯಾಲಯ ಯಾವುದು? ಆಪ್ಷನ್ ನೋಡ್ರಿ, ದಿವಾನಿ ಅದಾಲತ್, ಫೌಜ್ದಾರಿ ಅದಾಲತ್, ಜನತಾ ಅದಾಲತ್, ಗ್ರಾಹಕರ ಅದಾಲತ್ ಹೇಳಿ. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ವಾರನ್ ಹೇಸ್ಟಿಂಗ್ಸ್ ಅಸ್ತಿತ್ವಕ್ಕೆ ತಂದ ಅಪರಾಧ ನ್ಯಾಯಾಲಯ ಯಾವುದು? ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಫೌಜ್ದಾರಿ ನ್ಯಾಯಾಲಯ ಎಂಬುದು ಸರಿಯಾದ ಉತ್ತರ. ಯಾವುದು? ಫೌಜ್ದಾರಿ
ನ್ಯಾಯಾಲಯ. ವಾರ್ನ್ ಹೇಸ್ಟಿಂಗ್ ಅಸ್ತಿತ್ವಕ್ಕೆ ತಂದ ಅಪರಾಧ ನ್ಯಾಯಾಲಯ ಅಂತೇಳಿ. ಇಲ್ಲಿ ನೋಡ್ರಿ, 1772ರಲ್ಲಿ ಗವರ್ನರ್ ಜನರಲ್ ಆಗಿ ಬಂದಂತಹ ವಾರ್ನ್ ಹೇಸ್ಟಿಂಗ್ಸ್ನು ಜಾರಿಗೆ ತಂದ ಹೊಸ ಯೋಜನೆಯ ಪ್ರಕಾರ ಪ್ರತಿ ಜಿಲ್ಲೆಯು 2 ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕಿತ್ತು ಅಂತ ಹೇಳ್ತಾರೆ. ಅವುಗಳೆಂದರೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳು ಅಂಥೇಳಿ. ದಿವಾನಿ ಅದಾಲತ್ ಎಂಬುದು ಇದೊಂದು ನಾಗರಿಕ ನ್ಯಾಯಾಲಯ ಇರಬೇಕು. ಇನ್ನೊಂದು ಫೌಜ್ದಾರಿ ಅದಾಲತ್ ಅಂತೇಳಿ, ಯಾವುದು ಫೌಜ್ದಾರಿ ಅದಾಲತ್ ಎಂಬ ಅಪರಾಧಿ ನ್ಯಾಯಾಲಯಗಳನ್ನು ಹೊಂದಿರಬೇಕು ಅಂತೇಳಿ ಏನು ಮಾಡ್ತಾರೆ ಅಂದರೆ ವಾರ್ನ್ ಹೇಸ್ಟಿಂಗ್ಸ್ ಜಾರಿಗೆ ತಂದ ಒಂದು ಹೊಸ ಬಗೆಯ ಯೋಜನೆಯ ಪ್ರಕಾರ 2 ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕಿತ್ತು ಅಂಥೇಳಿ ಏನು ಮಾಡ್ತಾರೆ ಅಂದರೆ ವಾರ್ನ್ ಹೇಸ್ಟಿಂಗ್ಸ್ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಸೂಪ್ರಿಡೆಂಟೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಅಂತೇಳಿ. ಸೂಪ್ರಿಡೆಂಟೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಆಪ್ಷನ್ ನೋಡ್ರಿ, ಡಾಲ್ಹೌಸಿ, ಲಾರ್ಡ್ ಕಾರ್ನ್ವಾಲಿಸ್, ವಿಲಿಯಂ ಬೆಂಟಿಂಗ್, ಲಾರ್ಡ್ ವೆಲ್ಲೆಸ್ಲಿ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ, 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದು? ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಸೂಪ್ರಿಡೆಂಟೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಲಾರ್ಡ್ ಕಾರ್ನ್ವಾಲಿಸ್ ಎಂಬುದು ಸರಿಯಾದ ಉತ್ತರ. ಯಾವುದು? ಲಾರ್ಡ್ ಕಾರ್ನ್ವಾಲಿಸ್. ಇಲ್ಲಿ ನೋಡ್ರಿ, ಲಾರ್ಡ್ ಕಾರ್ನ್ವಾಲಿಸ್ನು ಪ್ರಥಮ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದನು. ಇವನು ಸೂಪ್ರಿಡೆಂಟೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದ ಅಂತೇಳಿ. ಸೂಪ್ರಿಡೆಂಟೆಂಟ್ ಆಫ್ ಪೊಲೀಸ್ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಿದವರು ಲಾರ್ಡ್ ಕಾರ್ನ್ವಾಲಿಸ್ ಎಂಬುದು ಸರಿಯಾದ ಉತ್ತರ. ಇನ್ನು ಬ್ರಿಟಿಷರ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗ್ರೂಪ್ ಸಿ ಯಲ್ಲಿ ಕೇಳುವಂತಹ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಬ್ರಿಟಿಷರ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ನೋಡ್ರಿ, ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಾಗಿಸಲಾಯಿತು. ಠಾಣೆಗಳು ಕೋತ್ವಾಲರ ಅಧೀನದಲ್ಲಿದ್ದವು. 1861ರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿತ್ತು. ಇನ್ನು ಹಳ್ಳಿಗಳು ಗವರ್ನರ್ಗಳ ಅಧೀನದಲ್ಲಿದ್ದವು ಅಂಥೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಬ್ರಿಟಿಷರ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದ್ರೆ ಹಳ್ಳಿಗಳು ಗವರ್ನರ್ಗಳ ಅಧೀನದಲ್ಲಿದ್ದವೆ. 3 ಸರಿಯಾದಂಥದ್ದು. ಪ್ರತಿ ಜಿಲ್ಲೆಗಳನ್ನು ಠಾಣೆಗಳನ್ನು ವಿಭಾಗಿಸಲಾಗಿತ್ತು. ಠಾಣೆಗಳು ಕೋತ್ವಾಲರ ಅಧೀನದಲ್ಲಿದ್ದವು. 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಇದು ಏನಂತಂದ್ರೆ 4ನೇದು ಡಿ ಆನ್ಸರ್ ಏನಂತಂದ್ರೆ ಅದು ತಪ್ಪಾಗಿರುವಂಥದ್ದು. ಇಲ್ಲಿ ನೋಡ್ರಿ, ಕೋತ್ವಾಲರುಗಳು ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ ಅಪರಾಧ ಮಾಡುವಂಥದ್ದು ಅಂತೇಳಿ. ಇಲ್ಲಿ ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿದ್ದವು ಅಂತೇಳಿ. ಹಳ್ಳಿಗಳು ಏನಂತಂದ್ರೆ ಚೌಕಿದಾರರ ಅಧೀನದಲ್ಲಿದ್ದವು, ಹಾಗಾಗಿ ಅದು ತಪ್ಪಾಗಿರುವಂಥದ್ದು. ಇನ್ನು ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದು ಅಂತೇಳಿ. ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದಂತಹ ಅತ್ಯುನ್ನತ ಹುದ್ದೆ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಯಾವ ಹುದ್ದೆ ಲಭಿಸುತ್ತಿತ್ತು ಅಂತೇಳಿ. ಆಪ್ಷನ್ ನೋಡ್ರಿ, ಮೇಜರ್, ಜನರಲ್, ಸುಬೇದಾರ್, ಕಮಾಂಡರ್ ಅಂತೇಳಿ. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ, ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದಂತಂದ್ರೆ ಅದು ಸುಬೇದಾರ ಹುದ್ದೆ ಎಂಬುದು ಸರಿಯಾದ ಉತ್ತರ. ಸುಬೇದಾರ ಹುದ್ದೆ ಏನಂತಂದ್ರೆ ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಒಂದು ಹುದ್ದೆ ಅಂತೇಳಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ನೋಡ್ರಿ, ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದರೂ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದಂತಂದ್ರೆ ಅದು ಸುಬೇದಾರ ಹುದ್ದೆ ಅಂತೇಳಿ. ಸೈನ್ಯದ ವ್ಯವಸ್ಥೆ ನಾವು ಅಧ್ಯಯನ ಮಾಡ್ತಾ ಹೋಗೋದಾದರೆ ಬ್ರಿಟಿಷರ ಕಾಲದ ಆಡಳಿತದ ವ್ಯವಸ್ಥೆಯಲ್ಲಿ ಸೈನ್ಯವು ಒಂದು ಆಧಾರ ಸ್ತಂಭವಾಗಿತ್ತು ಅಂಥೇಳಿ. ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ಭಾರತದ ಒಳಗಡೆಯ ತಮ್ಮ ವಿರೋಧ ಶಕ್ತಿಗಳಿಂದ ಮತ್ತು ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು. ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದರು ಅಂಥೇಳಿ. ಇನ್ನು ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಏನಂತಂದ್ರೆ ಅದು ಸುಬೇದಾರ ಎಂಬ ಹುದ್ದೆ ದೊರಕ್ತಾ ಇತ್ತು ಅಂಥೇಳಿ. ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರು ಅಂಥೇಳಿ. 1857ರ ಘಟನೆಯ ನಂತರ ಪೀಲ್ ಎಂಬುವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿ ಶಿಫಾರಸನ್ನು ಮಾಡಲಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಪೀಲ್ ಸಮಿತಿ ಎಂಬುದು.
ಶಿಫಾರಸು ಮಾಡಲಾಗ್ತದೆ. ಬ್ರಿಟಿಷರ ಸರ್ಕಾರ ಇದನ್ನು ಏನು ಮಾಡ್ತಂದ್ರೆ ಸೈನಿಕ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಯಿತು ಅಂಥೇಳಿ. ಈ ಪೀಲ್ ಸಮಿತಿಯ ಮುಖಾಂತರ ಏನಂತಂದ್ರೆ ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಯಿತು ಅಂಥೇಳಿ 1857ರ ಘಟನೆಯ ನಂತರ. ಇಂಗ್ಲಿಷರು ಪೀಲ್ ಸಮಿತಿ ನೇಮಿಸಲು ಕಾರಣ. ಇಂಗ್ಲಿಷರು ಪೀಲ್ ಸಮಿತಿ ನೇಮಿಸಲು ಕಾರಣವೇನು ಅಂಥೇಳಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಈಗಾಗಲೇ ಕೇಳಿರುವಂಥ ಪ್ರಶ್ನೆ. ಇಂಗ್ಲಿಷರು ಪೀಲ್ ಸಮಿತಿಯ ನೇಮಿಸಲು ಕಾರಣ ಆಪ್ಷನ್ ನೋಡ್ರಿ: ಶಿಕ್ಷಣದ ವ್ಯವಸ್ಥೆ ಮರುವಿನ್ಯಾಸಗೊಳಿಸಲು, ನ್ಯಾಯಾಂಗ ವ್ಯವಸ್ಥೆ ಮರುವಿನ್ಯಾಸಗೊಳಿಸಲು, ಸೈನ್ಯ ವ್ಯವಸ್ಥೆ ಮರುವಿನ್ಯಾಸಗೊಳಿಸಲು, ಪೊಲೀಸ್ ವ್ಯವಸ್ಥೆ ಮರುವಿನ್ಯಾಸಗೊಳಿಸಲು. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಇಂಗ್ಲಿಷರು ಪೀಲ್ ಸಮಿತಿ ನೇಮಿಸಲು ಕಾರಣ ಸೈನ್ಯ ವ್ಯವಸ್ಥೆ ಮರುವಿನ್ಯಾಸಗೊಳಿಸಲು ಏನು ಮಾಡ್ತಾರಂದ್ರೆ ಇದು ಪೀಲ್ ಸಮಿತಿಯನ್ನು ನೇಮಕ ಮಾಡಲಾಗ್ತದೆ, ಸೈನ್ಯ ವ್ಯವಸ್ಥೆಯ ಮರುವಿನ್ಯಾಸಗೊಳಿಸಲು. ಇನ್ನು ನೆಕ್ಸ್ಟ್, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು ಅಂತೇಳಿ. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ಆಪ್ಷನ್ ನೋಡ್ರಿ: ಜೊನಾಥನ್ ಡಂಗ್, ವಾರನ್ ಹೇಸ್ಟಿಂಗ್ಸ್, ಮೆಕಾಲೆ, ವಿಲಿಯಂ ಬೆಂಟಿಂಗ್. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರಂತಂದ್ರೆ ವಾರನ್ ಹೇಸ್ಟಿಂಗ್ಸ್ ಎಂಬುದು ಸರಿಯಾದ ಉತ್ತರ. ಯಾವುದು? ವಾರನ್ ಹೇಸ್ಟಿಂಗ್ಸ್. ಆಧುನಿಕ ಭಾರತದ ಶಿಕ್ಷಣಕ್ಕೆ ತಳಹದಿಯಾದ ವರದಿ ಯಾವುದು ಅಂತೇಳಿ. ಆಧುನಿಕ ಭಾರತದ ಶಿಕ್ಷಣಕ್ಕೆ ತಳಹದಿಯಾದ ವರದಿ. ಆಪ್ಷನ್ ನೋಡ್ರಿ: ಸರ್ ಚಾರ್ಲ್ಸ್ ವುಡ್ ವರದಿ, ವಿಲಿಯಂ ಬೆಂಟಿಂಗ್ ವರದಿ, ಮೆಕಾಲೆ ವರದಿ, ಚಾರ್ಲ್ಸ್ ಗ್ರಾಂಟ್ ವರದಿ ಅಂತೇಳಿ. 4 ಆಪ್ಷನಲ್ಲಿ ಸರಿಯಾದ ಉತ್ತರ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಆಧುನಿಕ ಭಾರತದ ಶಿಕ್ಷಣಕ್ಕೆ ತಳಹದಿಯಾದ ವರದಿ. CET TETಯಲ್ಲಿ ಕೇಳಿರುವಂಥ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದಂದ್ರೆ ಮೆಕಾಲೆ ವರದಿ ಎಂಬುದು ಸರಿಯಾದ ಉತ್ತರ. ಆಧುನಿಕ ಭಾರತ ಶಿಕ್ಷಣಕ್ಕೆ ತಳಹದಿಯಾದ ವರದಿ ಯಾವುದಂತಂದ್ರೆ 1854ರಲ್ಲಿ ಜಾರಿಗೆ ತಂದಂತಹ ಮೆಕಾಲೆ ವರದಿ ಎಂಬುದು ಸರಿಯಾದ ಉತ್ತರ. ಧನ್ಯವಾದಗಳು ಪ್ರಿಯ ಸ್ಪರ್ಧಾರ್ಥಿಗಳೇ. ಇಲ್ಲಿಯವರೆಗೆ ಬ್ರಿಟಿಷರ ವಿಸ್ತರಣೆಯ ಬಗ್ಗೆ ನಾವು ಪರಿಣಾಮದ ಬಗ್ಗೆ ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ಧನ್ಯವಾದಗಳು.